ನಮಸ್ಕಾರ ವೀಕ್ಷಕರೇ, ತರುಣ್ ಸುಧೀರ್ ಮದುವೆಯ ಮೊದಲೇ ಆಮಂತ್ರಣ ದರ್ಶನ್ಗೆ ಸಿಕ್ತ. ಪರಪ್ಪನ ಅಗ್ರಹಾರಕ್ಕೆ ಬಂದ ನಿರ್ದೇಶಕ ತರುಣ್ ಸುಧೀರ್ ಸೆಂಟ್ರಲ್ ಜೈಲಿನಲ್ಲಿರೋ ನಟ ದರ್ಶನ್ ಭೇಟಿ ಮಾಡಲು ಕಾಟೇರ ನಿರ್ದೇಶಕ ತರುಣ್ ಸುಧೀರ್ ಆಗಮಿಸಿದ್ದಾರೆ. ಇಂದು ಬೆಳಗ್ಗೆ 11 ಗಂಟೆ ವೇಳೆಗೆ ಪರಪ್ಪನ ಅಗ್ರಹಾರದ ಜೈಲಿಗೆ ತರುಣ್ ಸುಧೀರ್ ಭೇಟಿ ಕೊಟ್ಟಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೈಲು ಸೇರಿ 27 ದಿನ ಕಳೆದಿದೆ. ಕಂಬಿ ಹಿಂದೆ ಇರೋ ದರ್ಶನ್ಗೆ ಜೈಲೂಟ ಹೋಗುತ್ತಿಲ್ಲ. ಹೀಗಾಗಿ ಮನೆಯೂಟ, ಹಾಸಿಗೆ ಹಾಗೂ ಪುಸ್ತಕಕ್ಕೆ ಬೇಡಿಕೆ ಇಟ್ಟು ಹೈಕೋರ್ಟ್ಗೆ ರೀಟ್ ಅರ್ಜಿ ಸಲ್ಲಿಸಿದ್ರು. ನಿನ್ನೆ ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ಇಂದಿಗೆ ವಿಚಾರಣೆಯನ್ನು ಮುಂದೂಡಿತ್ತು. ಇಂದು ಅರ್ಜಿ ಊರ್ಜಿತವಲ್ಲ ಎಂದು ಕೆಲ ಮಾಹಿತಿ ಉಲ್ಲೇಖಿಸಿ ಎಸ್ಪಿಪಿ ಪ್ರಸನ್ನಕುಮಾರ್ ವಾದ ಮಾಡಿದ್ದಾರೆ. ಈತ ಜೈಲಿನ ಆಹಾರದ ಬಗ್ಗೆ ಜೈಲಾಧಿಕಾರಿಗಳು ಹೈಕೋರ್ಟ್ಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ಇಂದು ಬಹುತೇಕ ನಟ ದರ್ಶನ್ಗೆ ಊಟದ ವಿಚಾರವಾಗಿ ಆದೇಶ ಬರುವ ಸಾಧ್ಯತೆ ಇದ್ದು, ದರ್ಶನ್ ಜೈಲೂಟವೇ ಗಟ್ಟಿಯಾಗುತ್ತಾ ಅಥವಾ ಮನೆ ಊಟಕ್ಕೆ ಅನುಮತಿ ಸಿಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಆಗಸ್ಟ್ 10-11ಕ್ಕೆ ತರುಣ್ ಸುಧೀರ್ ಸೋನಾಲ್ ಮದುವೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಮದುವೆಯ ಮೊದಲ ಆಮಂತ್ರಣ ಪತ್ರಿಕೆಯನ್ನು ದರ್ಶನ್ಗೆ ಕೊಡಲು ತರುಣ್ ಸುಧೀರ್ ಜೈಲಿಗೆ ಬಂದಿದ್ದಾರೆ. ದರ್ಶನ್ ಜೈಲು ಪಾಲಾದ ನಂತರ ಇದೇ ಮೊದಲ ಬಾರಿಗೆ ತರುಣ್ ಸುಧೀರ್ ಭೇಟಿ ಕೊಟ್ಟಿರೋದು. ಸೋನಾಲ್ ಜೊತೆಗೂಡಿ ತರುಣ್ ದರ್ಶನ್ ಭೇಟಿ ಮಾಡಿದ್ದಾರೆ ಅಂತ ಹೇಳ್ಬಹುದು. ನಟ ದರ್ಶನ್ ಅವರೇ ನಿರ್ದೇಶಕ ತರುಣ್ ಸುಧೀರ್ ಹಾಗೂ ನಟಿ ಸೋನಾಲ್ ಮದುವೆಗೆ ಮುದ್ರೆ ಒತ್ತಿದ್ರಂತೆ. ದರ್ಶನ್ ಇಲ್ಲದೆ ಮದುವೆಯನ್ನು ಮುಂದಕ್ಕೆ ಹಾಕಲು ತರುಣ್ ಅವರು ಕೂಡ ಸಜ್ಜಾಗಿದ್ರಂತೆ. ಆದರೆ ಹಿರಿಯರ ಸಲಹೆ ಹಾಗೂ ದರ್ಶನ್ ಸಲಹೆ ಸಿಕ್ಕ ನಂತರ ಮದುವೆಗೆ ತರುಣ್ ಒಪ್ಕೊಂಡಿದ್ದಾರೆ. ಮದುವೆಯ ಮೊದಲ ಆಮಂತ್ರಣ ಪತ್ರಿಕೆಯನ್ನು ದರ್ಶನ್ಗೆ ಕೊಟ್ಟಿದ್ದಾರೆ. ಮುಂದಿನ ತಿಂಗಳು ತರುಣ್ ಸುಧೀರ್ ಮತ್ತು ಸೋನಾಲ್ ಮದುವೆ ಆಗೋದ್ರಿಂದ ಅಷ್ಟರಲ್ಲಿ ದರ್ಶನ್ ಬಿಡುಗಡೆ ಆಗಬಹುದು ಅಂತ ಮಾಹಿತಿನೂ ಸಿಕ್ಕಿದೆ. ನೀವೇನಂತೀರಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಖಂಡಿತ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ತರಹದ ಇಂಟ್ರೆಸ್ಟಿಂಗ್ ವಿಡಿಯೋ ಮತ್ತೊಂದು ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.